ಇಲ್ಲಿ ಮುಖ್ಯಮಂತ್ರಿಗಳು ಇವತ್ತು ರಾಯಚೂರಲ್ಲಿ ಅಂತಾರೆ, ಪತ್ರಿಕರು ಕೇಳಿದ್ರೆ ವಿಶೇಷ ಅನುದಾನ ಅಂತ ಹೇಳಿ ರಾಜು ಕಾಗೆ ಅವ್ರು ಹೇಳ್ತಾರಲ್ಲ ಅಂತ ನೀವು ಮಾಧ್ಯಮದ ಸ್ನೇಹಿತರು ಕೇಳಿದ್ರೆ ಎಲ್ಲಿದೆ ವಿಶೇಷ ಅನುದಾನ? ಮುಖ್ಯಮಂತ್ರಿಗೆ ವಿಶೇಷ ಅನುದಾನ ಇದೆಯಾ? ಎಲ್ಲಿದೆ ಹಾಗಂತ? ರಾಯಚೂರಲ್ಲಿ ಇವತ್ತು ಹೇಳಿದ್ದು ನೀವೇ ತೋರಿಸಿದ್ದೀರಿ ಅಲ್ವಣ್ಣ. ಮುಖ್ಯಮಂತ್ರಿಗಳ ಕತೆ ಇದೆಯಲ್ಲ, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 23-24ನೇ ಸಾಲಿನಿಂದ ಮುಂದಿನ 3 ವರ್ಷಗಳ ಅವಧಿಗೆ ಅಲ್ಪಸಂಖ್ಯಾತರ ಕಾಲೋನಿಗಳ ಸಮಗ್ರ ಅಭಿವೃದ್ಧಿಗೆ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು 11 ಕಾರ್ಪೊರೇಷನ್ಗಳಲ್ಲಿ ಅಲ್ಪಸಂಖ್ಯಾತರ ಸ್ಲಮ್ ಕಾಲೋನಿ ಅಭಿವೃದ್ಧಿ ಯೋಜನೆ, ಅಲ್ಪಸಂಖ್ಯಾತರಿಗೆ ಮುಖ್ಯಮಂತ್ರಿ ವಿಶೇಷ ಅಭಿವೃದ್ಧಿ ಯೋಜನೆ, ಇದು ಸರ್ಕಾರದ ಆದೇಶ. ಬೆಳಗ್ಗೆ ಏನು ಹೇಳಿದ್ರು ನಿಮಗೆ ರಾಜು ಕಾಗೆ ಅವರು? ವಿಶೇಷ ಅನುದಾನ 23 ಕೋಟಿ ಕೊಟ್ಟು ಇವತ್ತು ಕೆಲಸ ಮಾಡೋಕ್ಕಾಗಿಲ್ಲ ಅಂತ. ಎಲ್ಲಿದೆ ವಿಶೇಷ ಅನುದಾನ ಅಂತ? ಇವ್ರನ್ನೇನು ಮುಖ್ಯಮಂತ್ರಿ ಅಂತ ಕರಿತೀರಾ? ಇದಕ್ಕೆ ಇವರು ದೇವರಾಜ ಅರಸು ಅವರ ಅವಧಿಯ ದಾಖಲೆಯನ್ನು ಮುರಿದು ಇತಿಹಾಸ ಸೃಷ್ಟಿ ಮಾಡಬೇಕಂತ ಇವರು. ಇಲ್ಲಿ ಅದ್ಯಾರೋ ಒಬ್ಬರನ್ನ ಇಟ್ಕೊಂಡಿದ್ದಾರಲ್ಲ, ಹೆಸರೆಂತದಪ್ಪ, ಅತೀಕು. ಯಾಕೆ ತೆಗೆದ್ರು? ತೆಗೆದಿದ್ದು ಯಾತಕ್ಕೆ? ಅತೀಕ್ನ ಭಾಳ ಆತ್ಮೀಯವಾಗಿದ್ದಾರಲ್ವ ಮುಖ್ಯಮಂತ್ರಿಗಳಿಗೆ. ಅವ್ರ ಸರ್ಕಾರ ತರಬೇಕಾದ್ರೆ ಪಾಪ ಅವ್ರದ್ದು ಪಾಲು ಭಾಳ ದೊಡ್ಡದಿದೆ, ಆ ಸಮಾಜನ ಓಲೈಸ್ಕೊಳ್ಳೋದಕ್ಕೆ. ಏನೇನು ಮಾಡಿಸಿದ್ರು ಅವ್ರ ಕೈಲಿ ಗೊತ್ತಿದೆ ನನಗೆ. ಯಾತಕ್ಕೆ ತೆಗೆದ್ರಿ ಅವ್ರನ್ನ, ಅತೀಕ್ನ? ಇಲ್ಲಿ ಮುಂದಿನ 3 ವರ್ಷಕ್ಕೆ 1,000 ಕೋಟಿ ಅನುದಾನ ಕ್ರಿಯಾ ಯೋಜನೆನ ಸರ್ಕಾರದಿಂದ ಮಂಜೂರಾತಿ ನೀಡಿದ್ರಿ. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 1,000 ಕೋಟಿ. ಇದರಲ್ಲೂ ನಿಮ್ಮ ಮನೆ ಹಾಳಾಗೋಗ ದುಡ್ಡು ಹಿಡಿಬೇಕಾ? ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ತಿಂದು ಹಾಕಿದಿರಿ ಆ ಅಲ್ಪಸಂಖ್ಯಾತರ ಹೆಸರು ಹೇಳ್ಕೊಂಡು? $1,000 ಕೋಟಿ ಕ್ರಿಯಾ ಯೋಜನೆ ಮಂಜೂರಾತಿ ಕೊಟ್ಟು ಆದಮೇಲೆ ಮತ್ತೆ ಇನ್ನೊಂದು 625 ಕೋಟಿ ಸರ್ಕಾರದ ಆಡಳಿತಾತ್ಮಕವಾದಂಥ ಮಂಜೂರಾತಿನೂ ಇಲ್ಲ, ಆರ್ಥಿಕ ಇಲಾಖೆ ಒಪ್ಪಿಗೆನೂ ಇಲ್ಲ. 625 ಕೋಟಿ ದುಡ್ಡನ್ನ ಹೆಚ್ಚುವರಿಯಾಗಿ ಖರ್ಚು ಮಾಡೋದಕ್ಕೆ ಸರ್ಕಾರಕ್ಕಿಂತಲೂ ದೊಡ್ಡ ವ್ಯಕ್ತಿಗಳು ಇಲ್ಲಿರೋರಿಲ್ಲ. ಸರ್ಕಾರದ ಒಪಿನಿಯನ್ನೇ, ಅವರ ಒಪ್ಪಿಗೆನೇ ಬೇಕಿಲ್ಲ. ಇಲ್ಲಿ ಒಪ್ಪಿಗೆನೇ ಇಲ್ಲದೆ ದುಡ್ಡು ಖರ್ಚು ಮಾಡ್ಬೋದು ಅವರು. ಅದೆಂಥದ್ದು ನೆನ್ನೆ ಹೇಳವ್ರೆ ತುಮಕೂರಲ್ಲಿ ರಾಷ್ಟ್ರದ ಸಭೆಯಲ್ಲಿ, ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿ ಅದೆಂಥದ್ದು ಪ್ರಚಾರ ತಗೊಂಬಿಟ್ನಂತ. ನಾನು ಸಾಲ ತೀರ್ಸೋ ಕಮಿಟ್ಮೆಂಟ್ ಏನು ಮಾಡಿದ್ದೆ ಅದ್ರದ್ದು 300 ಕೋಟಿ ಈಗ ಇವ್ರು ತೀರ್ಸವ್ರಂತೆ. 300 ಕೋಟಿ 5 ವರ್ಷ ಆದಮೇಲೆ. ಅದನ್ನೇ ನಾನು ಹೇಳ್ತಾ ಇದ್ದೀನಪ್ಪ. ನಾನು 25,000 ಕೋಟಿ ಅವತ್ತೇನು ಹಣ ಬಿಡುಗಡೆ ಮಾಡಿದ್ದೆ ಬಜೆಟಲ್ಲಿ, ಮುಂದೆ ಬಂದಂತರ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡ್ರೆ ಕುಮಾರಸ್ವಾಮಿ ತಪ್ಪ? ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ 8,000 ಕೋಟಿ ಘೋಷಣೆ ಮಾಡಿದ್ರು, ರಾಹುಲ್ ಗಾಂಧಿ ಬಂದು ಹೇಳಿದ್ರು ಅಂತ. ತೀರಿಸಿದ್ದು 4,000 ಚಿಲ್ಲರೆ, ಇನ್ನು 4,000 ಕೋಟಿ ಇತ್ತು ಹಾಗೇನೆ ಪೆಂಡಿಂಗು. ನೀವು ಮಾಡಿದ ಕಮಿಟ್ಮೆಂಟ್ ತೀರಿಸ್ತಾನೆ ನಾನು. ನಿಮ್ಮ 18ರ ಬಜೆಟಲ್ಲಿ
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸೇರಿಸಿದಿರಿ ಅದನ್ನು 4,000 ಕೋಟಿನ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಸೇರಿಸಿರಲಿಲ್ಲ. ಸಾಲ ಮನ್ನಾ ರೆವಿನ್ಯೂ ಎಕ್ಸ್ಪೆಂಡಿಚರಿಗೆ ಬರುತ್ತೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ಬರುತ್ತೋ? ಏನು ನೀವು ಒಬ್ಬರೇ ಆರ್ಥಿಕ ತಜ್ರ? ನಾನು ಕಾಣದೇ ಇರೋದು. ಇಷ್ಟೆಲ್ಲ ಆದ ಮೇಲೆ ನೀವು ಅಧಿಕಾರದಲ್ಲಿ ಮುಂದುವರಿಯೋಕ್ಕೆ ಯೋಗ್ಯತೆ ಇದೆಯಾ? ಸರ್ಕಾರದ ದುಡ್ಡು, ಜನತೆ ದುಡ್ಡು, ಇಷ್ಟು ಬೇಜವಾಬ್ದಾರಿಯಿಂದ ಇಷ್ಟ ಬಂದಾಗೆ ಕಾನೂನಾತ್ಮಕ ಕೊಡಿ, ಇನ್ನೂ 2,000 ಕೊಡಿ. ಅಲ್ಪಸಂಖ್ಯಾತರಿಗೆ ನಾನೇನು ಅಬ್ಜೆಕ್ಟ್ ಮಾಡಲ್ಲ. ಇದು ಕಾನೂನು ವಿರುದ್ಧವಾಗಿ ವಿತೌಟ್ ಫೈನಾನ್ಷಿಯಲ್ ಕನ್ಕರೆನ್ಸ್ ಇದೆಲ್ಲ ನೀವು ಮಾಡ್ಕೊಂಡು ಹೋದರೆ ಇನ್ಯಾವ್ಯಾವ ಇಲಾಖೆ ಏನೇನು ಮಾಡಿದ್ದೀರಿ ನ್ಯಾಯ ಇಲಾಖೆಯಲ್ಲಿ?